ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣವೊಂದರ ತನಿಖೆಯಲ್ಲಿ ನಿರತರಾದ ಖಾಕಿ ಪಡೆಯ ವೃತ್ತಿ ಜಾಣೆಯಿಂದಾಗಿ
20 ಲಕ್ಷ ರೂಪಾಯಿ ಪಡೆದು ಹತ್ಯೆಗೆ ಸಂಚು ನಡೆಸಿದ್ದ 5 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್.ಡಿ. ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು, ಅವರಿಂದ ಕೃತ್ಯವೆಸಗಲು ಖರೀದಿಸಿದ 3 ನಾಡ ಪಿಸ್ತೂಲ್ ಹಾಗೂ 11 ಜೀವಂತ ಗುಂಡುಗಳನ್ನು ಜಪ್ತಿ ಮಾಡಿಕೊಳ್ಳುವ ಮೂಲಕ ನಗರ ಪೊಲೀಸರು ವ್ಯಕ್ತಿಯೊಬ್ಬನ ಹತ್ಯೆಯನ್ನು ಸ್ಕೆಚ್ ಫೇಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಳಂದ್ ತಾಲೂಕಿನ ಬೆಟ್ಟಜವರ್ಗಿಯ ನಿವಾಸಿ ಹೈಬ್ ಸಾಬ್ ತಂದೆ ಹಾಜಿ ಸಾಬ್ ಸಾರವಾಡ್, ಯಶವಂತ್ ತಂದೆ ಶ್ರೀಪತಿ ಮೇಲ್ಕೆರಿ, ಕಮಲಾಪುರದ ಮುರಡಿ ಗ್ರಾಮದ ಗೌತಮ್ ತಂದೆ ವಿಠಲ್, ನಡಕೆ ನಿವಾಸಿಯ ಶಿವಕುಮಾರ್ ತಂದೆ ಚಂದ್ರಸಾಗರ್ ಅಲಿಯಾಸ್ ಹಾಗೂ ಬೋಧನ್ ಗ್ರಾಮದ ನಿವಾಸಿ ಸುಪಾರಿ ಕೊಟ್ಟ ಹನುಮಂತರಾಯ್ ತಂದೆ ಸಿದ್ದರಾಮಪ್ಪ ಪಗಡೆ ಬಂಧಿತ ಆರೋಪಿಗಳಾಗಿದ್ದಾರೆ ಎಂದು ಕಮಿಷನರ್ ಡಾಕ್ಟರ್ ಶರಣಪ್ಪ ಅವರು ತಿಳಿಸಿದ್ದಾರೆ. ನಾರ್ತ್ ಚೌಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್, ಅದೇ ರೀತಿ ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಸ್ಟಾಫ್ ಒಂದು ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಈ ಪ್ರಕರಣದಲ್ಲಿ ಪ್ರಥಮವಾಗಿ 15ನೇ ತಾರೀಕು ಸಸ್ಪಿಷಿಯಸ್ ಅನುಮಾನಾಸ್ಪದ ವ್ಯಕ್ತಿಯನ್ನು ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಅವನ ಹತ್ರ ಒಂದು ಇಲ್ಲಿಗಲ್ ಕಂಟ್ರಿಮೇಡ್ ಪಿಸ್ಟಲ್ ವಶ ಆಗುತ್ತೆ. ಅದ್ರ ಜೊತೆಗೆ ಆರಂಭದಲ್ಲಿ 3 ರೌಂಡ್ಸ್ ಇರುತ್ತೆ, ನಂತರ ಹೆಚ್ಚುವರಿಯಾಗಿ 2 ರೌಂಡ್ಸ್, ಟೋಟಲ್ ಅವನಿಂದ 5 ರೌಂಡ್ಸ್ ವಶಪಡಿಸ್ಕೊಳ್ಳಲಾಗುತ್ತೆ. ಆ ಬಂಧಿತ ಆರೋಪಿ ಹೆಸರು ಗೈಬು ಸಾಬ್ ಅಂತ. ಬೇಸಿಕಲಿ ಈಸ್ ಎ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು, ಮೂಲತಃ ಬಿಜಾಪುರ ಜಿಲ್ಲೆಯವನು. ಇವನ ಒಂದು ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಅವನು ಒಂದು ತುಂಬ ಗಂಭೀರವಾದ ಮಾಹಿತಿಯನ್ನು ಹೇಳ್ತಾನೆ. ಅದರಲ್ಲಿ ಏನಂತಂದರೆ, ಒಂದು ಸುಪಾರಿ ತೆಗೆದುಕೊಂಡಿರ್ತಾರೆ, ಒಬ್ಬ ವ್ಯಕ್ತಿ ಕೊಲೆ ಮಾಡಲಿಕ್ಕೋಸ್ಕರ ಸುಪಾರಿ ತೆಗೆದುಕೊಂಡಿರ್ತಾರೆ. ಅದಕ್ಕೋಸ್ಕರ ಮಧ್ಯಪ್ರದೇಶಕ್ಕೆ ಹೋಗಿ ವೆಪನ್ಸ್ಗಳನ್ನು ಖರೀದಿ ಮಾಡಿರ್ತಾರೆ. ಮತ್ತು ಅದಲ್ಲದೆ ಇವನಿಗೆ ಕೊಲೆ ಮಾಡಲಿಕ್ಕೆ ಸುಮಾರು ಕಡೆ ರೆಕ್ಕಿ ಕೂಡ ಮಾಡಿರ್ತಾರೆ. ಇದರಲ್ಲಿ ಟಾರ್ಗೆಟೆಡ್ ವ್ಯಕ್ತಿ ಯಾರಂತಂದರೆ, ಏನು 2021 ಸಬರ್ಬನ್ ಸ್ಟೇಷನಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ. ಅದರಲ್ಲಿ ಮೃತನಾದವನ ಹೆಸರು ಶಿವಪುತ್ರ ಅಂತ. ಅದರಲ್ಲಿ ಆರೋಪಿಗಳಿಗೆ ಕಳೆದ ವರ್ಷ ಖುಲಾಸೆ ಆಗಿರುತ್ತೆ. ಅದರ ಹಿನ್ನೆಲೆಯಲ್ಲಿ ಆ ಆರೋಪಿಗೆ ಕೊಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಈ ಅಪರಾಧಿಗಳಿದ್ದಾರೆ ಅವರಿಗೆ ಒಂದು ಸುಪಾರಿಯನ್ನು ನೀಡ್ತಾರೆ. ಒಟ್ಟು 20 ಲಕ್ಷಕ್ಕೆ ಸುಪಾರಿಯನ್ನು ಕೊಟ್ಟಿರ್ತಾರೆ. ಅದನ್ನು ಖುಷಿಗೊಳಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ, ಅದಕ್ಕೆ ನಾನು ಪ್ರಶಂಸಿಸ್ತಾ ಇದ್ದೀನಿ. ಅದಲ್ಲದೆ ಈ ಆರೋಪಿಯ ವಿಚಾರಣೆಯಿಂದ ಬೇರೆ ಆರೋಪಿಗಳ ಮಾಹಿತಿಯನ್ನು ಕಲೆ ಹಾಕಿದಾಗ ಅದರಲ್ಲಿ ಉಳಿದ ಆರೋಪಿಗಳನ್ನು ಕೂಡ ನಮ್ಮ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಬಂಧಿತರಲ್ಲಿ ಯಶವಂತ್ ಅಂತ, ನಂತರ ಗೌತಮ್, ನೆಕ್ಸ್ಟ್ ಶಿವಕುಮಾರ್ ಮತ್ತು ಇವರಿಗೇನು ಸುಪಾರಿ ಕೊಟ್ಟಿದ್ದ ಹನುಮಂತರಾಯ್, ಹೀಗೆ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರಲ್ಲಿ ಯಶವಂತ್ಲಿಂದನೂ ಕೂಡ ಒಂದು ಕಂಟ್ರಿಮೇಡ್ ಪಿಸ್ಟಲ್ ಮತ್ತು 3 ಜೀವಂತ ಗುಂಡುಗಳು, ಅದರ ಜೊತೆಗೆ ಗೌತಮ್ ಹತ್ರನೂ ಕೂಡ ಒಂದು ಕಂಟ್ರಿಮೇಡ್ ಪಿಸ್ಟಲ್ ಮತ್ತು 2 ಜೀವಂತ ಗುಂಡುಗಳು. ಅದಲ್ಲದೆ ಏನು ಅದರಲ್ಲಿ ಒಂದು ಪಿಸ್ಟಲ್ ಇದೆ, ಅದರಲ್ಲಿ ಒಂದು ಲೈವ್ ರೌಂಡ್ ವೆಪನ್ನಲ್ಲಿ ಸ್ಟಕ್ ಆಗಿರೋದು ಕೂಡ ತಾವು ನೋಡ್ಬೋದು. ಹೀಗೆ ಒಟ್ಟು ಈ 5 ಜನ ಆರೋಪಿಗಳ ಬಂಧನ ಮಾಡಲಾಗಿದೆ. ಅವರಿಂದ 3 ಕಂಟ್ರಿಮೇಡ್ ಪಿಸ್ಟಲ್ಸ್, 11 ಲೈವ್ ರೌಂಡ್ಸ್, ಅದಲ್ಲದೆ ಇವರೇನು ಮಧ್ಯಪ್ರದೇಶಕ್ಕೆ ವೆಪನ್ಸ್ ತರಲಿಕ್ಕೆ ಏನು ತೆಗೆದುಕೊಂಡು ಹೋಗಿದ್ದರು, ಒಂದು ಇಂಡಿಕಾ ಕಾರ್ ಶಿವಕುಮಾರ್ದು, ಅದನ್ನು ಕೂಡ ವಶಪಡಿಸ್ಕೊಳ್ಳಲಾಗಿದೆ. ಅದರಲ್ಲದೆ ಒಂದು ಎರ್ಟಿಗಾ ಕಾರ್ ಕೂಡ ವಶಪಡಿಸ್ಕೊಳ್ಳಲಾಗಿದೆ. ಇದರಲ್ಲಿ 2 ಜನ ಆರೋಪಿಗಳಿಗೆ ಹಳೆಯ ಕ್ರಿಮಿನಲ್ ಹಿನ್ನೆಲೆ ಇದೆ. ಅದರಲ್ಲಿ ಪ್ರಮುಖವಾಗಿ ಏನು ಗೈಬು ಸಾಬ್ ಇದ್ದಾನೆ, ಇವನು ಮೂಲತಃ ಬಿಜಾಪುರದವನು ಅಂತ ಹೇಳಲಾಗಿತ್ತು. ಇವನ ಮೇಲೆ ವಾಹನ ಕಳ್ಳತನ ಇದೆ, ರಾಬ್ರಿ ಪ್ರಕರಣ ಇದೆ. ಅದಲ್ಲದೆ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಿದೆ, ಆರ್ಮ್ಸ್ ಆ್ಯಕ್ಟ್ ಕೂಡ ಇವನ ಮೇಲೆ ದಾಖಲಾಗಿದೆ. ಅದಲ್ಲದೆ 2ನೇ ಆರೋಪಿ ಏನು ಪ್ರಮುಖ ಇದ್ದಾನೆ ಯಶವಂತ್ ಅಂತ, ಅವನ ಮೇಲೂ ಕೂಡ ಒಟ್ಟು 9 ಪ್ರಕರಣಗಳಿದ್ದಾವೆ. ಅದರಲ್ಲಿ 2 ಕೊಲೆ ಪ್ರಕರಣ ಇದೆ, 2 307 ಇದೆ, ವಾಹನ ಕಳ್ಳತನ ಇದೆ. ಅದಲ್ಲದೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋ 353 307 ಕೇಸ್ ಇತ್ತು. ಒಂದು ಪ್ರಕರಣದಲ್ಲಿ ಅವನಿಗೆ 3 ವರ್ಷ ಸಜೆ ಕೂಡ ಆಗಿದೆ.
ಇನ್ನೂ ಈ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ. ಮತ್ತು ಏನು ಆಸ್ತಿ ತೆರಿಗೆ ವಸೂಲಾತಿ ಮತ್ತು ಉದ್ಯಮ ಪರವಾನಗಿ ವಿಶೇಷ ಜಾಗೃತಿ ಅಭಿಯಾನಕ್ಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಚಾಲನೆ ನೀಡಿದರು. ನಂತರ ಅವರು ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್, ಆರ್.ಪಿ. ಜಾಧವ್, ಸಾವಿತ್ರಿ ಸಲ್ಗಾರ್, ರಮೇಶ್ ಪಟ್ಟೇದಾರ್, ಮುಜಮ್ಮಿಲ್ ಹುಸೇನ್, ಅಜೀಂ, ಅಲೀಂ ಪಟೇಲ್ ಹಾಗೂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಕಲಬುರಗಿ ಮಹಾನಗರದಲ್ಲಿ ಪಾಲಿಕೆ ವತಿಯಿಂದ ನಾವೊಂದು ಮ್ಯಾರಥಾನ್ ಹಾಕ್ಕೊಂಡಿದ್ದೀವಿ. ಮ್ಯಾರಥಾನ್ ಅಂತಂದರೆ ಪಾಲಿಕೆಯಲ್ಲಿ ವಾಸ ಮಾಡ್ತಕ್ಕಂಥ ಜನರು ಮತ್ತು ಉದ್ಯಮಿದಾರರು ತಮ್ಮ ಕರವನ್ನು ಟ್ಯಾಕ್ಸ್ ಕಟ್ಟಬೇಕಂಥೇಳಿ ನಾವು ಈ ಒಂದು ಇದು ವೇದಿಕೆ ಮುಖಾಂತರ ನಾವು ಹೇಳುತ್ತಾ ಈ ಒಂದು ಮ್ಯಾರಥಾನ್ನಲ್ಲಿ ನಾವು ಪ್ರತಿಯೊಂದು ಶಾಪ್ಗಳಿಗೆ ಹೋಗಿ ನಾವು ಸ್ಥಳದಲ್ಲಿ ಲೈಸೆನ್ಸ್ ಕೊಟ್ಟು ಮತ್ತು ಸ್ಥಳದಲ್ಲಿ ಅವರ ಒಂದು ಟ್ಯಾಕ್ಸನ್ನು ವಸೂಲಿ ತೆಗೆದುಕೊಳ್ಳತಕ್ಕ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಆಸೀನರಾದಂಥ ಪಾಲಿಕೆ ಆಯುಕ್ತರು ಭುವನೇಶ್ ಪಾಟೀಲ್ರವರೇ ಮತ್ತು ಈ ಒಂದು ಮಹಾನಗರ ಪಾಲಿಕೆಯ ಒಂದು ಫೈನಾನ್ಸ್ ಕಮಿಟಿಯ ಅಧ್ಯಕ್ಷರು ಹಾಗೂ ವರ್ಕ್ಸ್ ಕಮಿಟಿಯ ಅಧ್ಯಕ್ಷರು ಮತ್ತು ಪಾಲಿಕೆಯ ಅಕೌಂಟ್ಸ್ ಕಮಿಟಿಯ ಅಧ್ಯಕ್ಷರು ಮತ್ತು ವಲಯ ಎಲ್ಲ ಆಯುಕ್ತರು ಮತ್ತು ನಮ್ಮ DC ರೆವಿನ್ಯೂ, DC ಡೆವಲಪ್ಮೆಂಟ್ ಮತ್ತು ಎಲ್ಲ ನಾವು ಸಿಬ್ಬಂದಿಗಳಲ್ಲಿ ಜೊತೆಯಲ್ಲಿ ನಾವು ಕೂಡಿಕೊಂಡು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನದ ಮುಖಾಂತರ ಇಡೀ ನಗರದ ಒಂದು ನಾಗರಿಕರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಏನಂತಂದರೆ ತಾವು ನಮ್ಮ ಪಾಲಿಕೆಗೆ ಶಕ್ತಿ ತುಂಬಲಿಕ್ಕೆ ತಾವು ಕರವನ್ನು ಕಟ್ಟಬೇಕು, ಟ್ಯಾಕ್ಸನ್ನು ಕಟ್ಟಬೇಕು. ಏಕೆಂದರೆ ತಾವು ಟ್ಯಾಕ್ಸ್ ಕಟ್ಟುವುದರಿಂದ ನಾವು ಪಾಲಿಕೆಯಲ್ಲಿನ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತಾವು ಒಂದು ವೇಳೆ ಟ್ಯಾಕ್ಸ್ ಕಟ್ಟತಾ ಇದ್ದರೆ ನಮ್ಮ ಪಾಲಿಕೆಯ ಒಂದು ಆರ್ಥಿಕ ಸ್ಥಿತಿ ಕುಂಠಿತವಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ತಾವೆಲ್ಲರೂ ನಗರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ಉದ್ದಿಮೆದಾರರು ಪಾಲಿಕೆಗೆ ತಾವು ಸಹಾಯ ಮಾಡಬೇಕು, ಟ್ಯಾಕ್ಸನ್ನು ಕಟ್ಟಬೇಕು, ಪಾಲಿಕೆಗೆ ಸಶಕ್ತರಾಗಿ ಮಾಡಬೇಕಂತೇಳಿ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದೀವಿ. ನಾವು ಸುಮಾರು 20 ಕೋಟಿಯಿಂದ ನಾವು 40 ಕೋಟಿ, ಈಗ 50 ಕೋಟಿ ಟಾರ್ಗೆಟ್ ನಾವು ಬಂದಿದ್ದೀವಿ. ಈಗ 50 ಕೋಟಿಯಲ್ಲಿ ನಾವು 30 ಕೋಟಿ ವಸೂಲಿ ಮಾಡಿದ್ದೀವಿ. ಬಹುಶಃ ಇನ್ನು 20-25 ಕೋಟಿ ಬರ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಅದಕ್ಕಾಗಿ ತಾವೆಲ್ಲರೂ ಪಾಲಿಕೆಗೆ ಸಹಾಯ ಮಾಡಬೇಕು ಮತ್ತು ಪಾಲಿಕೆಯ ಒಂದು ಆರ್ಥಿಕ ಸ್ಥಿತಿಗತಿಗೆ ನಮ್ಮ ಕಲಬುರಗಿ ಕಾರ್ಪೊರೇಷನ್ ವತಿಯಿಂದ ನಮ್ಮ ಪೂಜ್ಯ ಮಹಾಪೌರರಿಂದ ಮತ್ತು ನಮ್ಮ ಎಲ್ಲ 4 ಕಮಿಟಿಯ ಅಧ್ಯಕ್ಷರದಿಂದ ಮತ್ತು ನಮ್ಮ ಎಲ್ಲ ಕಾರ್ಪೊರೇಷನ್ ಸದಸ್ಯರದಿಂದ ನಾವು ಇವತ್ತು ಕರ ವಸೂಲಿಗೋಸ್ಕರ ನಾವು ಇದು ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು ಜಾತ್ರೆ ರೀತಿ ನಾವು ಎಲ್ಲ 3 ಝೋನ್ ಸೇರಿಸಿ ಎಲ್ಲ ಸಿಬ್ಬಂದಿಗಳು ಸೇರಿಸಿ ಒಂದು ರೂಟ್ ಮ್ಯಾಪ್ ಇದರಲ್ಲಿ ಮಾಡಿದ್ದೀವಿ. 3 ಝೋನ್ಸಲ್ಲಿ 3 ಕಡೆ ಇಲ್ಲಿಂದಾನೇ ಎಲ್ಲ ನಮ್ಮ ಸಿಬ್ಬಂದಿಗಳು ಇದರಲ್ಲಿ ಮಸ್ಟರಿಂಗ್ ಆಗ್ತದೆ. ಇದರಲ್ಲಿ ಇವತ್ತು ನಾವು ಯಾಕೆ ಇದು ಮಾಡಿದ್ದೀವಿ ಅಂತಂದರೆ ನೀವು ಎಲ್ಲರೂ ನೋಡಿದ ಹಾಗೆ ಯಾವಾಗಲೂ ಕಲಬುರಗಿ ಕಾರ್ಪೊರೇಷನ್ ಚರ್ಚೆನಲ್ಲಿ ಇರ್ತದೆ. ನಮ್ಮ ಕಾರ್ಪೊರೇಷನ್ನಲ್ಲಿ ಇರ್ತಕ್ಕಂಥ ಎಲ್ಲ ಲೇಬರ್ಸ್ಗೆ ಸ್ಯಾಲರಿ ಕೊಡೋದಾಗಲಿ ಅಥವಾ ಜನರಲ್ ಫಂಡಿಂದನೇ ಬೇರೆ ಬೇರೆ ಮೂಲಭೂತ ಸೌಕರ್ಯ ಕೊಡೋದಾಗಲಿ ಯಾವಾಗಲೂ ನಮ್ಮ ದುಡ್ಡದು ಕೊರತೆ ಇರೋ ಕಾರಣದಿಂದನೇ ಭಾಳಷ್ಟು ಅಡಚಣೆ ನಮ್ಮ ಕಲಬುರಗಿ ಕಾರ್ಪೊರೇಷನಲ್ಲಿ ನಾವು ಯಾವಾಗಲೂ ಫೇಸ್ ಮಾಡ್ತಿರ್ತೀವಿ. ಇದೇ ರೀತಿ ನಾವು ಏನಿದೆ ಇದು ಎಲ್ಲ ಟ್ಯಾಕಲ್ ಮಾಡ್ಕೊಳ್ಳೋಕ್ಕೆ 2 ವರ್ಷದಿಂದನೇ ನಾವು ಭಾಳಷ್ಟು ಇದರಲ್ಲಿ ಮಾಡಿದ್ದೀವಿ. ಸುಮಾರು 20 ಕೋಟಿ ನಮ್ಮದು ಟ್ಯಾಕ್ಸ್ ಕಲೆಕ್ಷನ್ ಇತ್ತು 2 ವರ್ಷದಿಂದ. ಇವಾಗ ಅದನ್ನು ತಂದು ನಾವು 40 ಕೋಟಿ ತನಕ ನಾವು ತಂದಿದ್ದೀವಿ. ಈ ವರ್ಷದ್ದು ಕಲೆಕ್ಷನ್ ಇಲ್ಲಿವರೆಗೆ 30 ಕೋಟಿ ತನಕ ಆಗಿದೆ. ಸೊ ಈ ವರ್ಷ ನಮ್ಮದು ಟೋಟಲ್ ಗುರಿ ನಮ್ಮದು 50 ಕೋಟಿ ಮಿನಿಮಮ್ ದಾಟಬೇಕಂತಾನೆ ಎಲ್ಲ 3 ಝೋನಲ್ ಕಮಿಷನರ್ಸ್ಗೆ ಮಾನ್ಯ ಪೂಜಾ ಮಹಾಪೌರಿಂದಾನೆ ಮತ್ತು ನಮ್ಮ ಎಲ್ಲ ಹಣಕಾಸು ಕಮಿಟಿಯಿಂದನೇ ನಾವು ಅವರಿಗೆ ಅದು ಟಾರ್ಗೆಟನ್ನು ಕೊಟ್ಟಿದ್ದೀವಿ. ಸೊ ಈ ವರ್ಷ 50 ಕೋಟಿನಲ್ಲಿ ಈಗಾಗಲೇ 30 ಕೋಟಿಯನ್ನು ಕಲೆಕ್ಷನ್ ಈಗಾಗಲೇ ಆಗಿದೆ. ಸೊ ಇನ್ನೂ 20 ಕೋಟಿ ಮಿನಿಮಮ್ ಇಂದು ಮಾಡಲೇಬೇಕಂತಾನೆ ನಾವು ಎಲ್ಲರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಇದರಲ್ಲಿ ನೀವು ನೋಡಿದರೆ ನಮ್ಮದು ಟೋಟಲ್ ಟ್ಯಾಕ್ಸ್ ಡಿಮಾಂಡ್ ಕರೆಂಟ್ ಮತ್ತು ಅರಿಯರ್ ಸೇರಿಸಿದರೆ 75 ಕೋಟಿ ನಮ್ಮ ಟೋಟಲ್ ಟ್ಯಾಕ್ಸ್ ಡಿಮಾಂಡ್ ಇದೆ. ಸೊ 75ನಲ್ಲಿ 30 ಕೋಟಿ ನಾವು ಕಲೆಕ್ಷನ್ ಮಾಡಿದ್ದೀವಿ. ಇನ್ನೂ 45 ಕೋಟಿ ಬಾಕಿ ಇದೆ. ಸೊ ಅಟ್ಲೀಸ್ಟ್ ಆ 45 ಕೋಟಿನಲ್ಲಿ ಇನ್ನೂ 25ರಿಂದ 30 ಕೋಟಿ ನಾವು ಇನ್ನೂ ಈ ವರ್ಷ ಕಲೆಕ್ಟ್ ಮಾಡಬೇಕಂತಾನೆ ಈಗ ನಿರ್ಧಾರ ಮಾಡಿದ್ದೀವಿ. ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕಂತಾನೆ ನಾನು ಎಲ್ಲರಿಗೆ ಮನವಿ ಮಾಡ್ಕೊಳ್ತೀನಿ. ಯಾಕೆಂದರೆ
ನಾವು ಯಾವಾಗಲೂ ನಮ್ಮಲ್ಲಿ ಎಲ್ಲ ನಾಗರಿಕರು ಬರ್ತಾರೆ, ಬೇರೆ ಬೇರೆ ಸೌಲಭ್ಯಗಳು ನಮ್ಮಲ್ಲಿ ಮುಟ್ಟಿಲ್ಲ ಅಂತಾನೆ ಕೇಳ್ತಾರೆ. ಸೊ ಅದು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ತೃತೀಯ ವಾರ್ಷಿಕೋತ್ಸವ ಹಾಗೂ ನೂತನ ಸಂಸದರಿಗೆ ಹಾಗೂ ಶಾಸಕರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಕೋಟನೂರದ ಎಸ್ಬಿ ನಗರ ಉದ್ಯಾನದಲ್ಲಿ ಶ್ರೀ ಶರಣಬಸವೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ತೃತೀಯ ವಾರ್ಷಿಕೋತ್ಸವ ಹಾಗೂ ನೂತನ ಸಂಸದರಿಗೆ ಹಾಗೂ ಶಾಸಕರಿಗೆ ಅಭಿನಂದನಾ ಸಮಾರಂಭವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳಿಗೆ ಅಡಿಗಲ್ಲು ನೆರವೇರಿಸಿದರು. ಇನ್ನು ಇದೇ ವೇಳೆ ಎಸ್ಬಿ ಬ್ಯಾಡ್ಮಿಂಟನ್ ಗ್ರೂಪ್ ಆಫ್ ವತಿಯಿಂದ ಏರ್ಪಡಿಸಿದ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಸಂಘದಿಂದ ಯಾವಾಗಲೂ ಪ್ರೋತ್ಸಾಹ ಇದ್ದೇ ಇರ್ತದೆ. ಹಾಗಾಗಿ ಮಾನ್ಯ ಈ ಸಮಸ್ಯೆ ಯಾಕೆ ಬಂದ್ರೆ ಭಾಳಷ್ಟು ಅದ ತಿಳ್ಕೊಂಡು ನಾನೇ ತಾವೆಲ್ಲ ಮೊದಲಿಂದ ಕೂಡ ಆಶೀರ್ವಾದ ಮಾಡಲಿ ಬಿಡಲಿ ಏನೇ ಇರಲಿ ಸಮಸ್ಯೆಗಳಲ್ಲಿ ಇರ್ತದೆ. ಈ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ಯಾಕಂದ್ರೆ ಎಕ್ಕಡಿ ಹತ್ತಂಗಿಲ್ಲ. ಸುಮ್ಮನೆ ಜನರ ಕಷ್ಟ ಪರಿಸ್ಥಿತಿ ಇರುತ್ತೆ. ಹಳ್ಳಿಯಾಗಿದ್ದಾಗ ಕೆಸರಾಗಿ ತಿರುಗಾಡೋದು ಬಂತು, ಮುಂದೆ ಸಿಟಿಯಾಗಿ ಬಂದು ಮಕ್ಕಳಿಗೆ ಶಾಲೆ ಕಲಿಸ್ಬೇಕಂದ್ರೆ ಅದನ್ನೇ ಕೆಸರಾಗಿ ತಿರುಗಾಡೋದು ಬಂದು ಅಂತ ಹೇಳಿ ನಿಮಗೆಲ್ಲ ಅವ್ರ ಭಯ ನೋಡಬಾರ್ದು ಅಂತ ಹೇಳಿ ನಾವೆಲ್ಲ ಭಾಳ ಬಂದ ತಕ್ಷಣ ಮೊದಲನೇ ಸಲನೇ ಎಲ್ಲ CC ರಸ್ತೆಗಳಿಗೆ ಚಾಲನೆ ಕೊಟ್ಟು ಸರ್ವಸಾಧಾರಣ ಭಾಳಷ್ಟು CC ರಸ್ತೆ ಕೆಲಸ ಸಂಪೂರ್ಣ ಆಗಿದೆ. ಇನ್ನೂ ಸ್ವಲ್ಪ ಉಳಿದಿದೆ. ಆ ಕೆಲಸವನ್ನು ಕೂಡ ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೀನಿ. ಭಾಳಷ್ಟು ಇಲ್ಲಿ ಗಾರ್ಡನ್ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ನಾವು ಬೋರ್ವೆಲ್ಗಳು ಎಲ್ಲ ಕಡೆ ಹಾಕ್ಸಿದ್ದೀವಿ. ಇದು ಸ್ವಲ್ಪ ಅದೇ ತೊಂದರೆಯಿಂದ ಲೇಟ್ ಆಗಿದೆ. ಅಲ್ಲಿ ಕೂಡ ಹಾಕ್ಬೇಕಂತಕ್ಕಂಥದ್ದು, ಹೈಮಾಸ್ ಆಗ್ತಕ್ಕಂಥದ್ದು, ಕಂಪೌಂಡ್ ವಾಲಕ್ಕೆ ಕೂಡ 25 ಲಕ್ಷ ರೂಪಾಯಿ ಇದ್ದೀನಿ. ಇನ್ನೂ ಕಡಿಮೆ ಬಿದ್ದರೂ ಕೂಡ ಆ ಹಣವನ್ನು ಕಂಪ್ಲೀಟ್ ಆಗಿ ಕೊಟ್ಟು ಸಂಪೂರ್ಣವಾಗಿ ಕಂಪೌಂಡ್ ವಾಲ್ ಮಾಡಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿ ಕೆಲ ಜಿಮ್ ಸಾಮಾನುಗಳು ಬೇಕಂತ ಹೇಳಿದ್ರಿ. ತಾವೇ ಸ್ವತಃ ಏನಪ್ಪ ಅಂದ್ರೆ ಬ್ಯಾಸತ್ತು ಈ ಸರ್ಕಾರ ಮಾಡಂಗಿಲ್ಲ ಕಾಣಿಸ್ತಂತ ಹೇಳಿ ಬ್ಯಾಡ್ಮಿಂಟನ್ ಸ್ವತಃ ಖರ್ಚಿನಿಂದ ಮಾಡಿದ್ದೀರಿ. ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಆಸಕ್ತಿ ಇದೆ. ಆಸಕ್ತಿ ಇದ್ದಲ್ಲಿ ನಮಗೆ ಸಹಾಯ ಮಾಡ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕವಾಗಿದೆ. ಇಲ್ಲೆಲ್ಲ ತಾವು ಭಾಳಷ್ಟು ಜನ ಸೇರಿದ್ದು ನೋಡ್ಬೇಕಾದ್ರೆ ಈ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತದೆ ಅಂತಕ್ಕಂಥ ಮನೋಭಾವದಿಂದ ತಾವೆಲ್ಲ ನಮಗೆ ಆಶೀರ್ವಾದ ಮಾಡಿದ್ದೀರಿ, ಅಧಿಕಾರ ಕೊಟ್ಟಿದ್ದೀರಿ, ಸೇವೆಯನ್ನೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಮೊದಲೇ ಹೇಳಿದೆ 5 ವರ್ಷ ನಮಗೆ ಜೀವಿತದ ಇಟ್ಕೋರಿ, ಕರೆಕ್ಟಾಗಿ ದುಡಿತೀನಿ ಅಂತ ಹೇಳೀನಿ. ಅದ್ರ ಪ್ರಕಾರ ನಿಮ್ಮ ಮಾತು ಉಳಿಸ್ತಕ್ಕಂಥ ಕೆಲಸವನ್ನು 100% ಏನು ಬಂದ್ರೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನಿಮ್ಮೆಲ್ಲರ ಮನಸ್ಸಿಗೆ ತಕ್ಕಂತೆ ಇವೆಲ್ಲ ಕೆಲಸಗಳನ್ನು ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಇದೇ ರೀತಿ ಈ ಅಭಿವೃದ್ಧಿ ಕೆಲಸಗಳನ್ನು ತಾವೆಲ್ಲ ಮುಂದುವರಿಸ್ಕೊಂಡು ಹೋಗಿ ಎಲ್ಲ ಬಡಾವಣೆಗಳಿಗೆ ತಾವೆಲ್ಲ ಒಂದು ಮಾದರಿ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ತಿಳಿಸುತ್ತಾ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಲ್ರೆಡಿ ನಮ್ಮ ರಾಘವೇಂದ್ರ ಅವ್ರಿಗೆ CC ಕ್ಯಾಮ್ರಾಸ್ ಇಲ್ಲಿ ಹಾಕಿಸಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಅವರು ಅದನ್ನು ಬೇಗ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅವರೇ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಈ CC ಕ್ಯಾಮ್ರಾಸ್ನ ಇನ್ಸ್ಟಾಲೇಷನ್ ಮಾಡೋ ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕಲಬುರಗಿಯ SP ಆಡೂರು ಶ್ರೀನಿವಾಸಲು, ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ ಅಧಿಕಾರಿ ಕಿಶೋರ್ ಬಾಬು, ರಾಘವೇಂದ್ರ ಮಾನ್ವಿಕರ್, ಸಂಜೀವ್ ಹಂಚಿನಾಳ್, ನಾನಾಗೌಡ ಬಿ ಕೂಡಿ ಸೇರಿದಂತೆ ಸಂಘದ ಸದಸ್ಯರು, ಬಡಾವಣೆ ನಿವಾಸಿಗಳು ಉಪಸ್ಥಿತರಿದ್ದರು. ಸಂಗಮೇಶ್ ಹಿರೇಮಠ್, ಆನ್ ಸ್ಪಾಟ್ ನ್ಯೂಸ್, ಕಲಬುರಗಿ. ಚಿತ್ತಾಪುರ ಪಟ್ಟಣದ ಬಸವನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ಸೇವಾನಿವೃತ್ತಿ ಹೊಂದಿದ ದೇವಪ್ಪ ನಂದೂರ್ಕರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ದೇವಪ್ಪ ನಂದೂರ್ಕರ್ ಅವರಿಗೆ ಕಲಿಸಿದ ಮೊದಲ ಗುರು ರಾಮಣ್ಣ ತಗಡಿಕರ್ ಅವರಿಗೆ ದೇವಪ್ಪ ನಂದೂರ್ಕರ್ ಅವರು ಹಣ್ಣು ಹಂಪಲುಗಳ ಮೂಲಕ ತುಲಾಭಾರ ಮಾಡಿದರು. ನಂತರ ನಿವೃತ್ತ ಹೊಂದಿದ್ದ ದೇವಪ್ಪ ನಂದೂರ್ಕರ್ ಅವರಿಗೆ ಅನೇಕ ಮುಖಂಡರು, ಶಿಕ್ಷಕರು, ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಧರ್ ಬಿರಾದರ್, ಮಲ್ಲಯ್ಯ ಗುತ್ತಾರ್, ನಾಗರೆಡ್ಡಿ ಪಾಟೀಲ್, ಶ್ರೀನಿವಾಸ್ ಜೋಶಿ, ಮಂಜುಳಾ ಆಚಿಕೆರೆ, ಚಂದ್ರಮಪ್ಪ, ಮಲ್ಲಿಕಾರ್ಜುನ್ ಸೇಡಂ, ಪ್ರಕಾಶ್ ನಾಯ್ಕೋಡಿ, ಮಲ್ಲಿಕಾರ್ಜುನ್ ಕಾಳಗಿ, ಬಸವರಾಜ್ ಸೇರಿದಂತೆ ಅನೇಕ ಮುಖಂಡರು, ಶಿಕ್ಷಕರು, ಅಭಿಮಾನಿಗಳು ಉಪಸ್ಥಿತರಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಭದ್ರಂ ಪಶ್ಯಾಮಾಕ್ಷೇಪರ್ಯದತ್ರಹಾಂ ದರ್ಯೈರಂಗೇ ದುಷ್ಟವಾಗಂ ಸಸ್ತನಾಭಿಹಾಂ ವಶೇಮಗೇನ ಹುತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃತ್ತಸ್ರವೇಹ ಸ್ವಸ್ತಿ ನ ಪೂಷಾ ವಿಶ್ವದರಿಷ್ಟರೇಣಿಃ ಸ್ವಸ್ತಿ ನ ಬೃಹಸ್ಪತಿರ್ಯಃ. ರಾಜ್ಯದಲ್ಲಿ ರಾಜಕಾರಣ ಕೆಳಮಟ್ಟಕ್ಕೆ ಹೋಗಿದೆ. ವಿರೋಧ ಪಕ್ಷವನ್ನು ಹಣಿಯಲು ಹಲವಾರು ಕೇಸ್ಗಳನ್ನು ಹಾಕಲಾಗುತ್ತಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು.
ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂಡ ಹಗರಣದಲ್ಲಿ ಸ್ವಜನ ಪಕ್ಷಪಾತ ತನಿಖೆ ನಡೆಯುತ್ತಿದೆ. ಹಿರಿಯ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಳ್ಳುವ ಮಟ್ಟಕ್ಕಿಳಿದಿದ್ದಾರೆ. ರಾಜಕೀಯದಲ್ಲಿ ರಕ್ಷಣೆ ಇರುವ ಕಾರಣ ಅಧಿಕಾರಿಗಳಿಂದ ಈ ರೀತಿ ಮಾತು ಬರುತ್ತಿವೆ. ಇಂತಹ ಕೆಳಮಟ್ಟದ ರಾಜಕೀಯ ಹಿಂದೆ ಎಂದೂ ಆಗಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದರೆ ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೊಳ್ಳೋ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಮಟ್ಟಕ್ಕೂ ಕೂಡ ಇಳಿದಿದೆ. ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ಥರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ. ಈ ಥರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ. ತಮ್ಮ ಮೇಲೆ ಆರೋಪ ಬಂದರೆ, ಕಪ್ಪು ಚುಕ್ಕೆ ಬಂದರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂಥ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಭಾಳ ದಿವಸ ನಡೆಯೋದಿಲ್ಲ. ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ನಿನ್ನೆ ಒಂದು ಯತ್ನಾಳ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆ. ಅಂದರೆ ಮಹಾನ್ ನಾಯಕರು, ಬಿಜೆಪಿ ಮಹಾನ್ ನಾಯಕರೊಬ್ಬರು 1000 ಕೋಟಿ ತೆಗೆದಿಟ್ಟಿದ್ದಾರೆ CM ಆಗಲಿಕ್ಕೆ. ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮಗೇನು ಮಾಹಿತಿ ಇದೆ? ಅಲ್ಲ ಸರ್, ಈಗ ಅಂದರೆ ಡಿಸೆಂಬರ್ ಅಲ್ಲ, ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು. ದಾವಣಗೆರೆ ಸಭೆ ಮಾಡಿದ್ದಾರೆ, ಅತೃಪ್ತರ ಸಭೆ ಮಾಡಿ. ಅಲ್ಲಿ ಅವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಸಭೆ ಮಾಡಿದ್ದಾರೆ ಅವ್ರಿಗೆ ದಯವಿಟ್ಟು ಅತೃಪ್ತರ ಸಭೆ ಅವ್ರಿಗೆ ಕೇಳಿ. ಸರ್, ಈಗ ಮೂಡಾ ಪ್ರಕರಣದಲ್ಲಿ ಇವರೇನು ನೈತಿಕ ಹೊಣೆಗಾರಿಕೆ ಅದನ್ನು ಪಡೆದಿದ್ರೆ ಕೋರ್ಟ್ ಡೈರೆಕ್ಷನ್ ಮುಖಾಂತರ CBI ಅಥವಾ EDಗೆ ಕೊಡ್ತಕ್ಕಂಥದ್ದು ಬಿಜೆಪಿ ವಿಚಾರ ಮಾಡಿದೆ. ಹಂಗೆ ಕೇಳಿದ್ರಿ ಏನು ಪ್ರಶ್ನೆ? ಹಂಗೆ ಕೇಳಿದ್ರಿ ಏನು ಅರ್ಥ? ಅದಕ್ಕೆ ಈಗಾಗಲೇ ಅದು ಕೋರ್ಟಿಗೆ ದೂರದಾರರು ಹೋಗಿದ್ದಾರೆ. ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ನೀವು ಕಾಯಬೇಕಾಗುತ್ತೆ. ಅಲ್ಲ ಸರ್, ED ಅಥವಾ CBI ಎನ್ಕ್ವೈರಿ ಕೊಡಲಿಕ್ಕೆ ಅದೇ ರೀ, ಈಗ ದೂರದಾರರು ಹೋಗಿದ್ದಾರೆ, ಒಂದು ಕಡೆ ಕೋರ್ಟಿಗೆ ಹೋಗಿದ್ದಾರೆ CBI ಕೊಡೋಕ್ಕೆ, ಇನ್ನೊಂದು ಕಡೆ ED ಹೋಗಿದ್ದಾರೆ. ಕಾದು ನೋಡೋಣ. ಸರ್, ಈಗ ಒಂದು ಕಡೆ ಸರ್, ಈಗ ಒಬ್ಬ ಕೇಂದ್ರ ಸಚಿವರಿಗೆ ಒಬ್ಬ ಆಫೀಸರ್ ಪತ್ರ ಈಗ ಉತ್ತರ ಕೊಟ್ಟಿದ್ದೀನಿ ನೋಡಿ, ಈಗ ಬಂದಿನಿ. ಕಲಬುರಗಿ ಜಿಲ್ಲಾ JDS ಪಕ್ಷದ ವತಿಯಿಂದ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ JDS ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುರ್ಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್ ಮಾತನಾಡಿದರು. ಮತ್ತೊಬ್ಬ BR ಪಾಟೀಲ್ ಬರ್ತಕ್ಕಂಥವ್ರು ಇದ್ದಾರೆ, ಮತ್ತೊಬ್ಬ ವಿಶ್ವನಾಥ್ ಪಾಟೀಲ್ ಬರ್ತಾರೆ, ಮತ್ತೊಬ್ಬ ಡೇವಿಡ್ ಸೈಮನ್ ಬರ್ತಾರೆ, ಮತ್ತೊಬ್ಬ ವಿಠಲ್ ಏರಲ್ ಬರ್ತಾರೆ, ಮತ್ತೊಬ್ಬ ಕಮರುಲ್ ಇಸ್ಲಾಂ ಅನ್ಕೋತಂದ್ರೆ ಬರ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಮೇಲೆ ನಿಂತಿರ್ತಕ್ಕಂಥದ್ದಿದೆ. ಸಂಘಟನೆಗೆ ನಾವೆಲ್ಲ ಜವಾಬ್ದಾರಿ ಕೊಡಬೇಕು. ಇವತ್ತು ಯಾರೋ ಬಂದರು, ಉಂಡ್ರು, ತಿಂದ್ರು, ಹೋದ್ರು, ಇರಲಿ, ನಾವು ಅದನ್ನೇ ಹೇಳ್ಕಂತ ಕಳಿಯತಕ್ಕಂಥದ್ದು ಬೇಡ. ಆ ರೀತಿ ಅವರು ಏನಂತಂದರೆ ನೀವೆಲ್ಲ ಪಕ್ಷಕ್ಕೆ ನಮ್ಮ ಬೂತ್ ಮಟ್ಟದಾಗ ಹೋಗ್ಬೇಕು. ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ, ನಮ್ಮ ಪುಣ್ಯದಿಂದ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಪಕ್ಷಕ್ಕೆ ಸಿಕ್ಕಿವಿ, ಭಾಳ ಗೊತ್ತಿಲ್ಲ ಖಂಡಿತವಾಗಿ. ಯಾಕಂತಂದರೆ ನಾನು ಹೇಳ್ತಿದ್ದೆ ದೊಡ್ಡಪ್ಪಣ್ಣ, ಯಾಕಂತಂದರೆ ಇವತ್ತು ನಮ್ಮ ಪಕ್ಷ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಜಿಲ್ಲಾ ಕಾರ್ಯಕ್ರಮಗಳು ಮಾಡಬೇಕು. ನಾಯಕರು ಬರ್ತಾರೆ, ಹೋಗ್ತಾರೆ, ಕಾರ್ಯಕ್ರಮ ಮಾಡಬೇಕು, ಕಲೆ ಮಂಟಪ ಮಾಡಬೇಕು, ನಾಯಕರು ಬರ್ತಾರೆ, ವಾಹನ ಇದನ್ನೆಲ್ಲ ಖರ್ಚು ವೆಚ್ಚ ಯಾರು? ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕಿಲ್ಲ. ಅಧಿಕಾರದಾಗಿದ್ದಾಗ ನಾವು ಕಾರ್ಯಕರ್ತರಿಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಮಾಡಬೇಕಾಗಿತ್ತು. ಯಾವಾಗೋ 94ರಾಗ ದೇವೇಗೌಡರು, JH ಪಟೇಲ್ ಅವರು ಇರ್ತಕ್ಕಂಥ ಸಂದರ್ಭದಾಗ ಏನೋ ನಾಯಕರಿಗೆ ನಾವು ಸ್ಥಾನಮಾನಗಳನ್ನು ಕೊಟ್ಟು ಬಿಟ್ಟರೆ 2004ರಾಗ ಬಂದೀವಿ. ಅವಾಗ ಏನಂತಂದ್ರೆ ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡೋಕ್ಕಾಗಲಿಲ್ಲ. 2018ರಲ್ಲಿ ಸಹ ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬರ್ತಕ್ಕಂಥ ದಿನದಲ್ಲಿ ನಾಯಕರಿಗೆ ಅನೇಕ ಸಲ ಹೇಳಿದ್ವಿ. ನಾನು ಅನೇಕ ಸಲ ಬಹಳ ಮಾರ್ಮಿಕವಾಗಿ ಮಾತಾಡ್ತೀನಿ ನನ್ನ ಪಕ್ಷದ. ನಂತರ ಮಾನ್ವಿ ಮತಕ್ಷೇತ್ರದ ಮಾಜಿ ಶಾಸಕರಂತ ರಾಜ ವೆಂಕಟಪ್ಪ ನಾಯ್ಕದೊರೆ ಮಾತನಾಡಿದರು. ಬೂತ್ನಲ್ಲಿ ಸದಸ್ಯತ್ವವನ್ನು ಸ್ವೀಕಾರ ಮಾಡೋದ್ರ ಮೂಲಕ ನೀವು ಸಹ ಅಧ್ಯಕ್ಷರಾಗಿ ಮುಂದೆ ಪಕ್ಷದಲ್ಲಿ ಉನ್ನತ ಸ್ಥಾನ ಹೊಂದಲಿಕ್ಕೆ ಸಹಕಾರ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನೋ ಗುಲ್ಬರ್ಗ ಜಿಲ್ಲೆ ಬಹಳ ವಿಶಾಲವಾದ ಜಿಲ್ಲೆ. ನಮಗೆ ಕುಮಾರಸ್ವಾಮಿ ಅವರು, ನಮ್ಮ JDS ಲೀಡರು ಸುರೇಶ್ ಬಾಬು ಅವರು, ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಬಂಡೆಪ್ಪ ಕಾಶಂಪುರವರು
ನಮ್ಮ ಇನ್ನೊಬ್ಬ ಮುಖಂಡರಾಗಿರ್ತ ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡರು ಅವರ ನೇತೃತ್ವದಲ್ಲಿ ಇನ್ನೂ ಪಕ್ಷ ಸಹ ಹೆಚ್ಚಿನ ರೀತಿಯಲ್ಲಿ ಬಲಿಷ್ಠವಾಗಿ ಕಟ್ಟಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾನು ವೇದಿಕೆ ಕುಂತಂಥ ಮುಖಂಡರುಗಳಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ರಾಜ್ಯಾಧ್ಯಕ್ಷರ ಆದೇಶ ನಂತರ ತಿಳಿದರೆ ನೀವು ಪಕ್ಷದ ಸದಸ್ಯತ್ವವನ್ನು ನಿಮ್ಮ ಬೂತ್ಗಳು ಎಷ್ಟು ಬರ್ತದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಚ್ಚಿನ ಶ್ರದ್ಧೆಯಿಂದ ನಿಷ್ಠೆಯಿಂದ ನೀವು ಸದಸ್ಯತ್ವವನ್ನು ಮಾಡೋದ್ರ ಮೂಲಕ ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಮುಂದೆ ನಿಮ್ಮ ಚುನಾವಣೆಗೆ ಅದು ಸಹಾಯ ಸಹಕಾರಿ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ಬೋದು, ಯಾವುದೇ ರೀತಿಯಿಂದ ಎದುರದ ಅವಶ್ಯಕತೆ ಇಲ್ಲ. ನಾನು ಸಹ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಶಾಸಕನಾಗಿ ಮೊನ್ನೆ ಪರಾಭವಗೊಂಡಿದ್ದೀನಿ. ಪರಾಭವಗೊಂಡ್ರೆ ಸಹ ನಾವು ಎದುರೋದಿಲ್ಲ, ಪಕ್ಷನ ಮತ್ತೆ ಗಟ್ಟಿಗೊಳಿಸ್ತೀವಿ, ಮತ್ತೆ ಗೆದ್ದೇ ಗೆಲ್ತೀವಿ. ನೀವು ಸಹ ಎಲ್ಲ ಇವತ್ತು ಗುಲ್ಬರ್ಗ ಜಿಲ್ಲಾ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಅಭ್ಯರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ನೀವು ನಿಮ್ಮ ಪಕ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಸಮಯವನ್ನು ಮೀಸಲಿಡೋದ್ರ ಮೂಲಕ ಇವತ್ತಿನ ಪಕ್ಷವನ್ನು ಸದಸ್ಯತ್ವವನ್ನು ಮಾಡೋದ್ರ ಮೂಲಕ ಗಟ್ಟಿಗೊಳಿಸಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಿಮಗೆ ಉಜ್ವಲವಾದ ಭವಿಷ್ಯ ಇದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಸಾಹೇಬರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆಗೆಲ್ಲ ಚರ್ಚೆ ಮಾಡ್ತಾ ಇದ್ರು. ಖಂಡಿತವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ 9 ಕ್ಷೇತ್ರದಲ್ಲಿ 3ರಿಂದ 4 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಅವಕಾಶ ಇತ್ತು. ಆದರೆ ದುರ್ದೈವ ಇವತ್ತೇನು ಗ್ಯಾರಂಟಿಗಳಿಗೆ ಯಾವುದೋ ಒಂದು ಇದಕ್ಕೆ ನಾವು ಬಹುಶಃ ಸೋತಿರ್ಬೋದು. ಆದರೆ ಎದೆ ಮುದ್ದು ಬೇಡ್ರಿ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ JDS ಪಕ್ಷಕ್ಕೆ ಉಜ್ವಲವಾದ ಭವಿಷ್ಯ ಇದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಇವತ್ತು JDS ಪಕ್ಷ ಭದ್ರ ಬುನಾದಿ ಆಗೇ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ರಾಜ್ಯಕ್ಕೆ ಮತ್ತೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋದು 100ಕ್ಕೆ 100% ಸಿದ್ಧ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಇವತ್ತು ಪರಾಭವಗೊಂಡು ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥ ಕೆಲಸ ಯಾಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ಈ ರಾಜ್ಯದಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷಗಳು ನಾವು ಬರಲೇಬೇಕು ಮೇಲೆ ನಾವೆಲ್ಲರೂ ಸಂಘಟಕರಾಗಿ ಕೆಲಸ ಮಾಡೋಣ. ಮತ್ತೆ ನಾವೆಲ್ಲರೂ ಕೈ ಜೋಡಿಸಿ ಮತ್ತೆ ನಮ್ಮ ಪಕ್ಷಕ್ಕೆ ಈ ಭಾಗದಲ್ಲಿ ಹಿಂದೆ ಇತಿಹಾಸ 7 ಇಲ್ಲಿ ಶಾಸಕರು 7 ಜನ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಆರಿಸಿಕೊಂಡು ಇತಿಹಾಸ ಅದು ಮತ್ತೆ ಪುನಃ ಆಗಬೇಕಾದ್ರೆ ಅದು ಕೇವಲ ಸಾಧ್ಯ ನಮ್ಮ ಪಕ್ಷದ ಕಾರ್ಯಕರ್ತಗಳಿಂದ. ನಾವು ತಾಳ್ಮಟ್ಟದಿಂದ ಯಾವಾಗ ಪಕ್ಷ ಕಟ್ತೀವಿ ಯಾವಾಗ ಮಾತ್ರ ಪಕ್ಷ ಸಾಧನೆ ಮಾಡಲು ಸಾಧ್ಯ ಆಗುತ್ತೆ. ಯಾಕಂದ್ರೆ ಬರೀ ಮೇಲಿನ ನಾಯಕರಿಂದ ಮಾಡಲು ಸಾಧ್ಯ ಇಲ್ಲ. ನಾವು ರೂಟ್ ಮಟ್ಟದಿಂದ ಪ್ರತಿ ಗ್ರಾಮಗಳಲ್ಲಿ ನಮ್ಮ ಪಕ್ಷದ ಕೊಡುಗೆಗಳ ಬಗ್ಗೆ ನಮ್ಮ ನಾಯಕರ ಬಗ್ಗೆ ನೋಡಿ ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇಲ್ಲಿ ಸಚಿವ ಸಂಪುಟ ಆದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದಿಂದ ಮಂತ್ರಿಗಳು ಇವತ್ತು ಆರ್ಟಿಕಲ್ 371 ಇವತ್ತು ಅವರೇ ತೀರ್ಮಾನದಿಂದ ಇವತ್ತು ಆರ್ಟಿಕಲ್ 371 ನಮಗೆ ಸಿಕ್ಕಿದೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲಿ ಕೂಡ ಹೇಳಿಲ್ಲ. ಕೇವಲ ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಕೇವಲ ಖರ್ಗೆಯವರು ಮಾಡಿದ್ದಾರೆ, ಕೇವಲ ಧರ್ಮಸಿಂಗ್ ಅವರು ಮಾಡಿದ್ದಾರೆ ಮಾತ್ರ ಅದು ನಾನು ಖಂಡನೆ ಕೂಡ ಮಾಡಿದ್ದೆ. ತಪ್ಪ ಮಾಧ್ಯಮದಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ನೋಡಿದ್ದೀವಿ. ದಯಮಾಡಿ ಇಂಥ ವಿಷಯಗಳನ್ನು ನಾವು ಹೇಳಬೇಕಾಗುತ್ತೆ. ಯಾವುದೋ ಹೋರಾಟದಲ್ಲಿ ಯಾವಾಗಲೂ ಕೂಡ ಜನತಾದಳ ಪಕ್ಷದ ನಾಯಕರು ಹಿಂದಿನಿಂದ ಇಲ್ಲಿಯವರೆಗೂ ಕೂಡ ಇತಿಹಾಸದಂತ ಪಕ್ಷ ನಮ್ಮದಾಗಿದೆ. ಬರೀ ಅನುದಾನ ಇಲ್ಲ ಅಂತಂದ್ರೆ ರಾಮಕೃಷ್ಣ ಹೆಗಡೆ ಸೇರಿದಂತ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕೇವಲ ಅನುದಾನ ಇಲ್ಲ ಅಂತಂದ್ರೆ 2 ದೊಡ್ಡ ಖಾತೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಸಾಹೇಬರು ಅನುದಾನ ಇಲ್ಲಂದ್ರೆ ನಾನು ಮಂತ್ರಿಗಿರಿ ಏನು ಮಾಡಂತ ಹೇಳಿ ಈ ಸಂದರ್ಭದಲ್ಲಿ ವಿವಿಧ ಪಕ್ಷವನ್ನು ತೊರೆದು ನೂರಾರು ಜನರು JDS ಪಕ್ಷಕ್ಕೆ ಸೇರ್ಪಡೆಗೊಂಡರು. JDS ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತರ್, JDS ಪಕ್ಷ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ದೊಡ್ಡಗೌಡ ಪಾಟೀಲ್ ನರಿಬುಳ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ನಾಟೇಕರ್, ಮಹೇಶ್ವರಿ ವಾಲಿ, ಸಂಜೀವನ್ ಯಾಕಪುರ್, ಕೃಷ್ಣಾರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಕ್ಟೋಬರ್ 5ರಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಕಲಬುರಗಿ ಜಿಲ್ಲಾ ರೈತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ನಾಗೇಂದ್ರಪ್ಪ ತೆಂಬಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 5ರಂದು ಮಧ್ಯಾಹ್ನ 12:30ಕ್ಕೆ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಕಲಬುರಗಿ ಜಿಲ್ಲಾ ರೈತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಒಂದು ರೈತರಿಗೆ ಒಂದು ಕುಟುಂಬಕ್ಕೆ ಒಂದು ಹಸು ಆದರೂ ಕೂಡ ಒದಗಿಸಿಕೊಟ್ಟರೆ ರೈತರು ಉಪಜೀವನ ನಡೀತದ, ಮಕ್ಕಳಿಗೆ ಶಾಲೆ ಫೀಸ್ ಕಟ್ಟಂಥದ್ದು ಅದನ್ನು ನಡೀತಂತ ಹೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ. ನಾವು ಇದೇ ಅಕ್ಟೋಬರ್ 5ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ನಾವು ರಂಗಮಂದಿರದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಬಡಗಲ್ಪುರ್ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಾವು ಸಮಾವೇಶ ಇಟ್ಕೊಂಡಿದ್ದೀವಿ. ಅವತ್ತಿನ ದಿನ
ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ BR ಪಾಟೀಲರು ಕೂಡ ಅವತ್ತು ಇರ್ತಾರೆ ಮತ್ತು ನಮ್ಮ ಶಾಸಕರಾದ ಅಲ್ಲಂಪುರ ಪಾಟೀಲ್ ಸರ್ ಅವರು ಕೂಡ ಇವತ್ತು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ನಮ್ಮ ರೈತ ಬಾಂಧವರಿಗೆ ತಿಳಿಸೋದಷ್ಟೇ, ಕಲಬುರಗಿ ಜಿಲ್ಲೆಯವರು ತಾವು ದಯಮಾಡಿ ರಂಗಮಂದಿರಕ್ಕೆ ರೈತರು ಬರಬೇಕು. ನೀವು ಇದ್ದರೆ ಇದು ನಿಮ್ಮ ಹೋರಾಟ, ಇದು ನಮ್ಮ ಹೋರಾಟ ಅಲ್ಲ. ಈಗ ಯಾರಾದರೂ ಈಗ ನೀವು ರೈತರು ಬಂದಿಲ್ಲ ಅಂದ್ರೆ ನಿಮ್ಮದು ತೊಗರಿ ಬೆಳೆ ಮತ್ತು ನಿಮ್ಮ ಹೆಸರ ಉದ್ದ ಯಾವುದೂ ಬರೋಕ್ಕಿಲ್ಲ. ಎಲ್ಲ ಜನ ಸೇರಿದರೆ ಮಾತ್ರ ಈ ಸರ್ಕಾರಕ್ಕೆ, ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ರೆ ಇದು ಎಲ್ಲ ಪರಿಹಾರ ಸಿಗ್ತದೆ ಅಂತೇಳಿ ನಾನು ಹೇಳ್ತೀನಿ. ಆದಷ್ಟು ನಮ್ಮ ಜಿಲ್ಲೆಯ ರೈತರು ಆದಷ್ಟು ನಮ್ಮ 5ನೇ ತಾರೀಕಿನ ದಿನ ಸಮಾವೇಶಕ್ಕೆ ಎಲ್ಲರೂ ಭಾಗಿಯಾಗಲಿ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಮನಸ್ಸನ್ನು ದೋಚುವ ಸೀರೆ ಚಂದವು, ಚಟ್ಟನೆ ಸೆಳೆಯುವ ಸೀರೆ ಅಂದವು, ಮೈಮನ ಕದಿಯುವ ಸೀರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸೀರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಿಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್, ಡಬಲ್ ಧಮಾಕ ಆಫರ್ ಅಪ್ ಟು 75% ಡಿಸ್ಕೌಂಟಿನೊಂದಿಗೆ, ಜೊತೆಗೆ ಫ್ರೀ ಆಗಿರುವಂತಹ ಐಟಂಗಳು. ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು 2 ಪಿಲ್ಲೋಗಳು ಫ್ರೀ. ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್, ಕಾರ್ನರ್ ಸೋಫಾ ಖರೀದಿಯ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ 3+1+1 ಸೋಫಾ ಫ್ರೀ. ಈ ಆಫರ್ ಕೇವಲ ಅಕ್ಟೋಬರ್ 1ರಿಂದ 20ರವರೆಗೆ ಮಾತ್ರ. ಸ್ಥಳ ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಕನ್ನಡ ಭವನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್, ಕಲಬುರಗಿ. ಇಲ್ಲಿ ನಿಮಗೆ 100ಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ಗಳು ಒಂದೇ ಸೂರಿನಡಿ ಸಿಗುತ್ತದೆ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7829675699.